ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಿಮಗೆ ಕೆಸಿಟಿ ರ್ಯಾಂಕಿಂಗ್ ಯಾವ ರೀತಿ ನೀಡ್ತಾರೆ ಅನ್ನೋ ಅಂತ ನಿರ್ಧಾರವಾಗಿದ್ದು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಲು ಹೋಗ್ತಾ ಇದ್ದಾನೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಿಮ್ಮ ಪಿ ಯು ಸಿ ಸೆಕೆಂಡ್ ಇಯರ್ ಏನು ರಿಸಲ್ಟ್ ಇದೆಯೋ ಅದು ಪಿ ಯು ಸಿ ಫಸ್ಟ್ ಇಯರ್ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಅಂದರೆ ಯಾವ ರೀತಿ ನೀವು ಪಿ ಯು ಸಿ ಫಸ್ಟರಲ್ಲಿ ಅಲ್ಲಿ ಅಂಕಗಳನ್ನು ತೆಗೆದುಕೊಂಡಿರ್ತಾರೋ, ಪರ್ಸೆಂಟೇಜ್ ತೆಗೆದುಕೊಂಡಿರ್ತಾರೋ ಅದನ್ನು ಗ್ರೇಡ್ನಲ್ಲಿ ಕನ್ವರ್ಟ್ ಮಾಡಿ ನಿಮಗೆ ಕೊಡಲಾಗುವುದು ಅಂತ ಸುರೇಶ್ ಕುಮಾರ್ ಅವರು ತಿಳಿಸಿದರು. ಮತ್ತು ಭಾಳಷ್ಟು ವಿದ್ಯಾರ್ಥಿಗಳು ಆತಂಕದಲ್ಲಿದ್ದರು, ಪಿ ಯು ಸಿ ಫಸ್ಟ್ ಇಯರ್ ನಾವು ಚೆನ್ನಾಗಿ ಮಾಡಿಲ್ಲ, ಸೊ ಹಾಗಾಗಿ ನಮಗೆ KCTಗೆ ಹೊಡೆತ ಬೀಳ್ಬೋದು ಅಂತ. ಯಾಕಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಪಿ ಯು ಸಿ ಇದು ಒಂದು KCT ರ್ಯಾಂಕಿಂಗ್ ಅಂದರೆ ಪಿ ಯು ಸಿಯಲ್ಲಿ ತೆಗೆದುಕೊಂಡಿರುವಂತಹ ಪರ್ಸೆಂಟೇಜ್ನಲ್ಲಿ 50% ಮತ್ತು KCTಯಲ್ಲಿ ನೀವೇನು ಪರ್ಫಾರ್ಮೆನ್ಸ್ ಮಾಡ್ತಿರೋ ಅಲ್ಲಿ ಬರುವಂತಹ 50% ಕನ್ಸಿಡರ್ ಮಾಡಿ ಮೊದಲು ನೀಡಲಾಗ್ತಾಯಿತ್ತು ಕೆಲವೊಂದು ಕೋರ್ಸಸ್ಗಳಿಗೆ. ಸ್ಪೆಷಲಿ ಅಂದರೆ ವೆಟರ್ನರಿ ಬಿಟ್ಟು, ಆ್ಯಕ್ಚುಲಿ ವೆಟರ್ನರಿ ಟೋಟಲಿ PCB KCT ಮೇಲೆ ಮಾತ್ರ ಡಿಪೆಂಡ್ ಆಗಿ ಇತರ ಕೋರ್ಸ್ಗಳಾದಂತಹ ಇಂಜಿನಿಯರಿಂಗ್ ಆಗಿರ್ಬೋದು, ಫಾರ್ಮಸೈನ್ಸ್ ಆಗಿರ್ಬೋದು, ಫಾರ್ಮಸಿ ಆಗಲಿ, BNS ಆಗಲಿ, ಇವೆಲ್ಲ ಏನಪ್ಪ ಅಂತಂದರೆ ಈ ಒಂದು ಥಿಯರಿಯಲ್ಲಿ ತೆಗೆದುಕೊಂಡಿರುವಂತಹ ಅಂಕಗಳು ಸಹ ಅಂದರೆ ಪರ್ಸೆಂಟೇಜ್ ಮೇಲೂ ಸಹ ಡಿಪೆಂಡ್ ಆಗಿರುವಂಥದ್ದು. ಬಟ್ ಈಗ ಲೇಟೆಸ್ಟಾಗಿ ಒಂದು ಇನ್ಫಾರ್ಮೇಷನ್ ಬಂದಿದೆ. ಸೊ ಈಗ ರಿಸಲ್ಟ್ ಪಿ ಯು ಸಿ ಫಸ್ಟ್ ಇಯರ್ನಲ್ಲಿ ತೆಗೆದುಕೊಂಡಿರುವಂತಹ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗಿರೋ ಕಾರಣದಿಂದಾಗಿ ಕರ್ನಾಟಕ CET ರ್ಯಾಂಕಿಂಗ್ ನೀಡುವಾಗ ಪಿ ಯು ಸಿಯಲ್ಲಿ ತೆಗೆದುಕೊಂಡಿರೋ ಅಂಕಗಳನ್ನು ಅಥವಾ ಪರ್ಸೆಂಟೇಜನ್ನು ಪರಿಗಣಿಸುವುದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆಲ್ರೆಡಿ ಡಾಕ್ಟರ್ CN ಅಶ್ವತ್ಥನಾರಾಯಣ ಸಹ ಇದಕ್ಕೆ ಅವರು ಒಪ್ಪಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅಂದರೆ KCT ಇಲ್ಲಿ ಏನು ಮಾರ್ಕ್ಸ್ ತೆಗೆದುಕೊಳ್ತಿರೋ ಅದರ ಮೇಲೆ ನಿಮ್ಮ ಒಂದು ರ್ಯಾಂಕಿಂಗ್ನ ಪರಿಗಣಿಸಲಾಗುವುದು ಅಂತ ಸ್ಪಷ್ಟವಾಗಿ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ. ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಈ ಒಂದು ಪಿ ಯು ಸಿ ಸೆಕೆಂಡ್ ಇಯರ್ ರಿಸಲ್ಟ್ ಮೇಲೆ ಉದ್ಯೋಗ ಪಡೆದುಕೊಳ್ಳೋದಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದಾಗ ಎಲ್ಲ ಸರ್ಕಾರಿ ಉದ್ಯೋಗಗಳು ಈಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇಡುವ ಕಾರಣದಿಂದಾಗಿ ಈ ಒಂದು ರಿಸಲ್ಟ್ ಯಾವುದೇ ರೀತಿ ಪರಿಣಾಮ ಬೀಳುವುದಿಲ್ಲ ಅಂತ ತಿಳಿಸಿದ್ದಾರೆ. ಸೊ ಇದಾಗಿತ್ತು ಇಲ್ಲಿವರೆಗಿನ ಅಪ್ಡೇಟ್. ಸೊ ಇದೇ ರೀತಿ ನಿಮಗೆ ಅಪ್ಡೇಟ್ ನೀಡ್ತಾ ಇರ್ತೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋನ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಓಕೆ, ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.